ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾತ್ರಿ ಸುಮಾರು 11 ಗಂಟೆಯಾಗಿತ್ತು. ಡಿ.ಎಂ. ಆಶೀಶ್ ಚೌಧರಿ ಅವರ ಮಗಳು ಮಾಯಾ ತನ್ನ ಗೆಳತಿಯ ಮದುವೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಳು. ಮಾಯರ ಎಷ್ಟು ಸುಂದರಿಯಾಗಿದ್ದಳೆಂದರೆ ಅವಳನ್ನು ನೋಡಿದ ಯಾರೇ ಆಗಲಿ ಅವಳ ಸೌಂದರ್ಯಕ್ಕೆ ಮರುಳಾಗುತ್ತಿದ್ದರು. ಆ ದಿನದ ಮದುವೆಯ ಪಾರ್ಟಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಅವಳು ಸಂಭ್ರಮಿಸುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಅವಳ ಫೋನ್ಗೆ ಒಂದು ಕಾಲ್ ಬಂತು. ಆ ಕಡೆಯಿಂದ ಧ್ವನಿ ಕೇಳಿಸಿತು, ಮಾಯರ, ನಿಮ್ಮ ತಾಯಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿದೆ, ನೀನು ತಕ್ಷಣ ಮನೆಗೆ ಬಾ. ಇದನ್ನು ಕೇಳಿದ ಕೂಡಲೇ ಮಾಯರಳಿಗೆ ಗಾಬರಿ ಆಯಿತು. ಅವಳು ಯಾರಿಗೂ ಹೇಳದೆ ಪಾರ್ಟಿಯಿಂದ ಹೊರಡಲು ನಿರ್ಧರಿಸಿ ಆತುರದಲ್ಲಿ ಒಬ್ಬಳೆ ಮನೆ ಕಡೆಗೆ ಹೊರಟಳು. ನಿರ್ಜನ ರಸ್ತೆಯಲ್ಲಿ ರಾತ್ರಿಯ ಕತ್ತಲೆಯಲ್ಲಿ ಸ್ಕೂಟಿ ಓಡಿಸುತ್ತಾ ಅವಳ ಮನಸ್ಸು ಭಯದಿಂದ ತುಂಬಿತ್ತು. ಆಗ ಅವಳಿಗೆ ದೂರದಲ್ಲಿ ಒಂದು ಪೊಲೀಸ್ ವಾಹನ ಕಾಣಿಸಿತು. ಅದರ ಕೆಂಪು ಮತ್ತು ನೀಲಿ ದೀಪಗಳು ಉರಿಯುತ್ತಿದ್ದವು. ಗಾಡಿಯನ್ನು ನೋಡಿದ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಈಗ ಒಳ್ಳೆಯ ಕೆಲಸವಾಯಿತು, ದಾರಿಯಲ್ಲಿ ಪೊಲೀಸರು ಸಿಕ್ಕರು, ಈಗ ನಾನು ಹೆದರುವ ಅಗತ್ಯವಿಲ್ಲ ಎಂದು ಅವಳೇ ಅಂದುಕೊಂಡಳು. ಆದರೆ ತಾನು ಯಾವ ಆಸರೆಯನ್ನು ನಿರೀಕ್ಷೆ ಮಾಡುತ್ತಿದ್ದಾಳೋ ಅದೇ ತನಗೆ ಅತಿ ದೊಡ್ಡ ಸಂಕಷ್ಟವಾಗಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅವಳು ಗಾಡಿ ಹತ್ತಿರ ಬರುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಪೊಲೀಸ್ ಜೀಪ್ ನಿಂತಿರುವುದನ್ನು ಮತ್ತು ಅದರ ಬಳಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು 4-5 ಕಾನ್ಸ್ಟೇಬಲ್ಗಳು ಕುಳಿತಿರುವುದನ್ನು ನೋಡಿದಳು. ಎಲ್ಲರ ಕೈಯಲ್ಲೂ ಡ್ರಿಂಕ್ಸ್ ಬಾಟಲ್ಗಳಿದ್ದವು. ಅವರು ಗಟ್ಟಿಯಾಗಿ ನಗುತ್ತಾ ಅಸಭ್ಯ ಮಾತುಗಳನ್ನಾಡುತ್ತಾ ಕುಡಿದ ಮತ್ತಿನಲ್ಲಿ ಅಲ್ಲಿನ ಪೂರ್ತಿ ವಾತಾವರಣವನ್ನು ಹಾಳು ಮಾಡುತ್ತಿದ್ದರು. ಮಾಯರಳ ದೃಷ್ಟಿ ಅವರ ಮೇಲೆ ಬಿದ್ದ ತಕ್ಷಣ ಇನ್ಸ್ಪೆಕ್ಟರ್ ಕೂಡ ಅವಳನ್ನು ನೋಡಿದ. ಅವನ ಕಣ್ಣುಗಳು ಮಾಯರಳ ಮೇಲೆ ನೆಟ್ಟವು. ಅವನು ಕಾನ್ಸ್ಟೇಬಲ್ ಜೊತೆ ಮಾತನಾಡುತ್ತಾ ಜೋರಾಗಿ ನಗುತ್ತಾ ಈ ರೀತಿಯಾಗಿ ಹೇಳಿದನು, ಅರೆ ನೋಡು, ಎಂತ ಸುಂದರಿ ಅಪ್ಸರೆ ಬರುತ್ತಿದ್ದಾಳೆ. ಇವತ್ತು ಹಬ್ಬವೇ ಹಬ್ಬ. ಇವಳು ಸ್ವರ್ಗದಿಂದ ಇಳಿದು ಬಂದಾಗ ಇದ್ದಾಳೆ. ಇವಳನ್ನು ಹಾಗೆ ಹೀಗೆ ಹೋಗಲು ಬಿಡುವುದು. ಇಷ್ಟು ಹೇಳುತ್ತಲೇ ಇನ್ಸ್ಪೆಕ್ಟರ್ ಮತ್ತು ಆ ಕಾನ್ಸ್ಟೇಬಲ್ಗಳು ಮಾಯರಳ ದಾರಿಗೆ ಅಡ್ಡವಾಗಿ ನಿಂತರು. ಆ ಇನ್ಸ್ಪೆಕ್ಟರ್ ಹತ್ತಿರ ಬರುತ್ತಿದ್ದಂತೆ ಮತ್ತಿನಲ್ಲಿ ತೂರಾಡುತ್ತಾ ಮಾಯರಳ ಕೈ ಹಿಡಿದುಕೊಂಡನು. ಅವನ ಕಣ್ಣುಗಳಲ್ಲಿ ಕಾಮದಾಹ ತುಂಬಿತ್ತು. ಅವನು ನಗುತ್ತಾ, ಅರೆ ಇವಳು ನಿಜವಾಗಿಯೂ ಸ್ವರ್ಗದಿಂದ ಇಳಿದು ಬಂದ ಅಪ್ಸರಿಯೇ. ಇಷ್ಟು ಸುಂದರ ಹುಡುಗಿ ರಾತ್ರಿಯ ಕತ್ತಲಲ್ಲಿ ಎಲ್ಲಿಗೆ ಹೊರಟಿದ್ದಾಳೆ? ನಮ್ಮ ಮೇಲೂ ಸ್ವಲ್ಪ ಗಮನ ಹರಿಸು. ನಿನ್ನ ಅಂದಕ್ಕೆ ನಾವು ಮರುಳಾಗಿದ್ದೇವೆ. ಈಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಓ ನನ್ನ ಪ್ರಿಯತಮೆಯೇ, ಒಂದೇ ಒಂದು ಬಾರಿ ನಮ್ಮ ಮೇಲೆ ಕರುಣೆ ತೋರು ಎಂದು ಇನ್ಸ್ಪೆಕ್ಟರ್ ಅಸಭ್ಯವಾಗಿ ನಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಇನ್ಸ್ಪೆಕ್ಟರ್ ಈ ಅಸಭ್ಯ ಸ್ಪರ್ಶದಿಂದ ಮಾಯನ ಬೆಚ್ಚಿ ಬೀಳುತ್ತಾ ತಕ್ಷಣವೇ ತನ್ನ ಕೈಯನ್ನು ಬಿಡಿಸಿಕೊಂಡು ಹಿಂದೆ ಸರಿಯುತ್ತಾ ಕೋಪ ಮತ್ತು ಭಯ ಮಿಶ್ರಿತ ಭಾವನೆಯಿಂದ ಹೇಳಿದಳು, ನೋಡಿ, ನಾನು ಮನೆಗೆ ಹೋಗಬೇಕು. ನಾನೊಬ್ಬ ಸಭ್ಯ ಹುಡುಗಿ. ನೀವೊಬ್ಬ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ಈ ರೀತಿ ವರ್ತಿಸುತ್ತಿದ್ದೀರಿ. ನಿಮ್ಮ ಕೆಲಸ ದೇಶವನ್ನು ರಕ್ಷಣೆ ಮಾಡುವುದು, ಆದರೆ ನೀವೇ ಅಪರಾಧ ಮಾಡುತ್ತಿದ್ದೀರಿ. ನೀವು ಕಾನೂನು ಪಾಲಕರಲ್ಲ, ಕಾನೂನಿನ ಶತ್ರುಗಳಂತೆ ಕಾಣುತ್ತಿದ್ದೀರಿ. ನನಗೆ ದಾರಿ ಬಿಡಿ. ನಾನು ನನ್ನ ತಾಯಿಯ ಬಳಿ ಹೋಗಬೇಕು. ಅವರ ಆರೋಗ್ಯ ಸರಿ ಇಲ್ಲ. ಹೀಗೆ ಹೇಳಿ ಮಾಯರ ಪಕ್ಕದಿಂದ ಹೋಗಲು ಪ್ರಯತ್ನ ಮಾಡುತ್ತಾಳೆ. ಆದರೆ ಇನ್ಸ್ಪೆಕ್ಟರ್ ಮತ್ತೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಈಗ ಮಾಯರ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಅವಳ ಭಯ ಮತ್ತಷ್ಟು ಹೆಚ್ಚಾಯಿತು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅವಳು ನಡುಗುವ ಧ್ವನಿಯಲ್ಲಿ, ದಯವಿಟ್ಟು ಸಾರ್, ನನ್ನನ್ನು ಬಿಟ್ಟು ಬಿಡಿ. ನಾನು ಮನೆಗೆ ಹೋಗಬೇಕು. ನನ್ನ ತಾಯಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಾನು ಈಗಲೇ ಅವರ ಬಳಿ ಹೋಗಬೇಕು. ನೀವೇಕೆ ಹೀಗೆ ಮಾಡುತ್ತಿದ್ದೀರಿ? ನೀವು ನನ್ನನ್ನು ರಕ್ಷಣೆ ಮಾಡಬೇಕಾದವರು, ಆದರೆ ನೀವೇಕೆ ನನ್ನನ್ನು ಎದುರಿಸುತ್ತಿದ್ದೀರಿ? ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾಳೆ. ಆದರೆ ಇನ್ಸ್ಪೆಕ್ಟರ್ ಅವಳ ಮನವಿಯನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನ ನೋಟ ಮತ್ತಷ್ಟು ನೀಚ ಉದ್ದೇಶಗಳಿಂದ ಕೂಡಿತ್ತು. ಅವನು ಮಾಯರಳ ಕಣ್ಣುಗಳನ್ನೇ ನೋಡುತ್ತಾ ನಾಚಿಕೆ ಇಲ್ಲದೆ ಹೇಳಿದನು, ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಬದುಕಲಾರೆ. ನಿನ್ನ ಸೌಂದರ್ಯ ನನ್ನನ್ನು ಹುಚ್ಚನನ್ನಾಗಿಸಿದೆ. ಒಂದೇ ಒಂದು ಬಾರಿ ನನ್ನನ್ನು ಸಂತೋಷಪಡಿಸು, ಆಮೇಲೆ ಬೇಕಾದರೆ ಹೋಗು. ಕೇವಲ ಒಂದೇ ಒಂದು ಬಾರಿ. ಇದನ್ನು ಕೇಳಿದ ತಕ್ಷಣ ಹತ್ತಿರದಲ್ಲಿದ್ದ ಕಾನ್ಸ್ಟೇಬಲ್ ಮಧ್ಯೆ ಪ್ರವೇಶ ಮಾಡಿ, ಸಾರ್, ಈ ಹುಡುಗಿ ಏಕೆ ಎಷ್ಟು ಜಂಬ ತೋರಿಸುತ್ತಿದ್ದಾಳೆ? ಇವಳಿಗೆ ಅರ್ಥ ಮಾಡಿಸಿ. ಸಾರ್ ಏನು ಹೇಳುತ್ತಿದ್ದಾರೋ ಅದನ್ನೇ ಮಾಡು. ಮತ್ತೆ ಕೇಳಿಸಿಕೊ ಹುಡುಗಿ, ನೀನು ಇಲ್ಲಿಂದ ಸುಲಭವಾಗಿ ಹೋಗಿ ಬಿಡುತ್ತೇನೆಂದು ತಿಳಿದುಕೊಂಡಿದ್ದೀಯಾ? ಇಲ್ಲ, ನಾವು ಸಂತೋಷ ಪಡುವವರೆಗೂ ನೀನು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಅರ್ಥವಾಯಿತೆ? ಈ ಕೆಟ್ಟ ಮಾತುಗಳನ್ನು ಕೇಳಿ ಮಾಯರ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವಳ ಇಡೀ ದೇಹ ಭಯದಿಂದ ನಡುಗುತ್ತಿತ್ತು. ಇವರು ತನ್ನನ್ನು ಸುಲಭ
ಸುಲಭವಾಗಿ ಬಿಡುವುದಿಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅವಳೊಳಗೆ ಗಾಬರಿ ಮತ್ತು ಕೋಪದ ಬಿರುಗಾಳಿ ಎತ್ತಿತ್ತು. ಇವರಿಗೆ ಸತ್ಯ ಹೇಳಿ ಎದುರಿಸಬೇಕೆಂದು ಅವಳು ಮನಸ್ಸಿನಲ್ಲಿ ನಿರ್ಧರಿಸಿದಳು. ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಅವಳು ಗಟ್ಟಿಯಾದ ಧ್ವನಿಯಲ್ಲಿ, ಇಷ್ಟೊತ್ತು ನೀವು ನಡೆದುಕೊಂಡ ರೀತಿ ಸರಿಯಿಲ್ಲ. ಮೊದಲು ಅದನ್ನು ನಿಲ್ಲಿಸಿ. ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ಕಾನೂನು ಮುರಿಯುತ್ತಿದ್ದೀರಿ, ಅಪರಾಧ ಮಾಡುತ್ತಿದ್ದೀರಿ. ನಾನು ಯಾರೆಂದು ನಿಮಗೆ ತಿಳಿದಿಲ್ಲ. ನಾನು ಈ ಜಿಲ್ಲೆಯ ಡಿಎಂ ಆಶೀಶ್ ಚೌಧರಿ ಅವರ ಮಗಳು ಮಾಯರ. ನಮ್ಮ ತಂದೆಗೆ ನಿಮ್ಮ ಈ ಕೃತ್ಯದ ಬಗ್ಗೆ ತಿಳಿದರೆ ನಿಮ್ಮ ಗತಿ ಅಷ್ಟೇ. ಹಾಗಾಗಿ ತಕ್ಷಣ ನನ್ನನ್ನು ಹೋಗಲು ಬಿಡಿ, ಇಲ್ಲದಿದ್ದರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಆಕೆ ಕೋಪದಿಂದ ಕೂಗಾಡಿದಳು. ಆದರೆ ಒಳಗಿನಿಂದ ಅವಳು ಇನ್ನು ಬಹಳ ಎದುರುತ್ತಿದ್ದಳು. ಅವಳ ಮಾತನ್ನು ಕೇಳಿ ಇನ್ಸ್ಪೆಕ್ಟರ್ ಗಟ್ಟಿಯಾಗಿ ನಕ್ಕನು. ಓಹೋ, ಹಾಗಾದರೆ ನೀನು ಡಿಎಂ ಮಗಳ? ಅವನು ಮತ್ತಿನಲ್ಲಿ ತೂರಾಡುತ್ತಾ, ಆದರೆ ನಿನ್ನನ್ನು ನೋಡಿದರೆ ಆ ರೀತಿ ಅನಿಸುವುದಿಲ್ಲವಲ್ಲ. ಡಿಎಂ ಮಗಳು ಈ ರೀತಿ ಮೈ ತುಂಬ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾಳೆಯೇ? ಅವರು ಮಾಟರ್ ಉಡುಗೆಗಳನ್ನು ಧರಿಸಿ ಓಡಾಡುತ್ತಾರೆ. ನೀನು ಸಲ್ವಾರ್ ಸೂಟ್ ಹಾಕಿಕೊಂಡು ಹಳ್ಳಿ ಹುಡುಗಿಯಂತೆ ಕಾಣುತ್ತಿದ್ದೀಯಾ? ನನಗೆ ಮೋಸ ಮಾಡಬೇಡ. ಸುಳ್ಳು ಹೇಳುವುದನ್ನು ನಿಲ್ಲಿಸು. ಡಿಎಂ ಮಗಳಾಗಿದ್ದರೆ ನಿನ್ನ ವರ್ತನೆಯೇ ಬೇರೆ ಇರುತ್ತಿತ್ತು. ಈಗ ನಾಟಕ ಸಾಕು. ಈಗ ನಾನು ಹೇಳಿದ್ದನ್ನು ಮಾಡು. ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಮತ್ತೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಈ ಪೊಲೀಸರಿಗೆ ತಿಳಿ ಹೇಳುವುದು ತನ್ನಿಂದ ಸಾಧ್ಯವಿಲ್ಲವೆಂದು ಮಾಯರಳಿಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು. ಅವರೆಲ್ಲರೂ ಕುಡಿದ ಮತ್ತಿನಲ್ಲಿದ್ದರು ಮತ್ತು ಅವರ ಉದ್ದೇಶ ಬಹಳ ಕೆಟ್ಟದಾಗಿತ್ತು. ಇವರು ತನ್ನ ಮೇಲೆ ಬಲವಂತವಾಗಿ ಏನಾದರೂ ಕೆಟ್ಟದ್ದು ಮಾಡಬಹುದೆಂಬ ಭಯ ಅವಳ ಮನಸ್ಸಿನಲ್ಲಿ ಆವರಿಸಿತ್ತು. ಆಗ ಇದ್ದಕ್ಕಿದ್ದಂತೆ ಅವಳು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಇನ್ಸ್ಪೆಕ್ಟರ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಜೋರಾಗಿ ಅಲ್ಲಿನಿಂದ ಕಚ್ಚಿದಳು. ಆಗ ಇನ್ಸ್ಪೆಕ್ಟರ್ ನೋವಿನಿಂದ ಕಿರಿಚಿಕೊಂಡು ಒದ್ದಾಡೋದಕ್ಕೆ ಶುರು ಮಾಡಿದನು. ಆಗ ಮಾಯರ ಅವಕಾಶವನ್ನು ಬಳಸಿಕೊಂಡು ತನ್ನ ಕೈಯನ್ನು ಬಿಡಿಸಿಕೊಂಡು ಪೂರ್ಣ ಶಕ್ತಿಯಿಂದ ಓಡಲಾರಂಭಿಸಿದಳು. ನಿರ್ಜನ ರಸ್ತೆಯಲ್ಲಿ ಅವಳ ಉಸಿರು ವೇಗವಾಗಿತ್ತು. ಅವಳ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಳು. ಆದರೆ ಹಿಂದಿನಿಂದ ಇನ್ಸ್ಪೆಕ್ಟರ್ ಗರ್ಜನೆಯ ಧ್ವನಿಯಲ್ಲಿ ಕೂಗಿದನು, ಏನು ನೋಡುತ್ತಿದ್ದೀರಿ? ಹಿಡೀರಿ ಅವಳನ್ನು, ಓಡಿ ಹೋಗಲು ಬಿಡಬೇಡಿ. ಇದನ್ನು ಕೇಳಿದ ಕೂಡಲೇ ಎಲ್ಲ ಕಾನ್ಸ್ಟೇಬಲ್ಗಳು ತೂರಾಡುತ್ತಾ ಅವಳ ಹಿಂದೆ ಓಡಲಾರಂಭಿಸಿದರು. ಕುಡಿದಿದ್ದರಿಂದ ಅವರಿಗೆ ವೇಗವಾಗಿ ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವರಲ್ಲೊಬ್ಬ ಯುವಕನಿದ್ದ. ಅವನು ಓಡುತ್ತಾ ಹೋಗಿ ಮಾಯರಳನ್ನು ಹಿಡಿದು ಬಲವಂತವಾಗಿ ಎಳೆದು ತಂದು ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸಿದನು. ಆಗ ಇನ್ಸ್ಪೆಕ್ಟರ್ ಕೋಪದಿಂದ ಕೆಂಡ ಮಂಡಲವಾಗಿದ್ದನು. ಅವನು ಮಾಯರಳನ್ನು ನೋಡಿದ ಕೂಡಲೇ ರಪ್ಪನೆ ಕಪಾಳಕ್ಕೆ ಹೊಡೆದ. ಆಗ ಮಾಯರಳ ಮುಖ ಒಂದು ಕಡೆಗೆ ತಿರುಗಿತು. ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಇನ್ಸ್ಪೆಕ್ಟರ್ ಗರ್ಜಿಸುತ್ತಾ, ನಿನಗೆ ಇಷ್ಟು ಧೈರ್ಯವೇ? ನಮ್ಮಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತೀಯಾ? ಬಹಳ ನಾಟಕ ಮಾಡಿದ್ದಾಯ್ತು. ಇನ್ನು ನೀನು ಬದುಕುಳಿಯುವುದು ಅಸಾಧ್ಯ. ನನ್ನ ಮಾತನ್ನು ಕೇಳು, ಇಲ್ಲದಿದ್ದರೆ ಇಂದು ಜೀವಂತವಾಗಿ ಮನೆಗೆ ಹೋಗುವುದಿಲ್ಲ. ಅರ್ಥವಾಯಿತೆ? ಮಾಯರಳ ಕಣ್ಣುಗಳಲ್ಲಿ ಈಗ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ನಡುಗುತ್ತಾ, ನೋಡಿ, ನೀವು ಬಹಳ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ನನ್ನ ತಂದೆ ಡಿಎಂ ಅಲ್ಲವೆಂದು ನಿಮಗೆ ಅನಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯಿರಿ. ನನ್ನ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗಲು ಖಂಡಿತ ಬರುತ್ತಾರೆ. ಅವರು ಬಂದಾಗ ನೀವೆಲ್ಲರೂ ಹೇಗೆ ಪಾರಾಗುತ್ತೀರೆಂದು ನೋಡೋಣ. ಆದರೆ ಆಕೆ ಮಾತನಾಡುವಾಗ ಅವಳ ಧ್ವನಿಯಲ್ಲಿ ಭಯ ಮತ್ತು ಕೋಪ ಎರಡೂ ಇತ್ತು. ಎಷ್ಟು ಹೇಳಿ ಮಾಯರ ಇದ್ದಕ್ಕಿದ್ದಂತೆ ತನ್ನ ಕೈಯನ್ನು ಮತ್ತೊಮ್ಮೆ ಬಿಡಿಸಿಕೊಂಡು ಓಡಲಾರಂಭಿಸಿದಳು. ಈ ಬಾರಿ ಆಕೆ ಮೊದಲಿಗಿಂತ ವೇಗವಾಗಿ ಓಡುತ್ತಿದ್ದಳು. ಇನ್ಸ್ಪೆಕ್ಟರ್ ಮತ್ತು ಅವನ ಕಾನ್ಸ್ಟೇಬಲ್ಗಳು ಅವಳ ಹಿಂದೆ ಓಡಿದರು. ಸ್ವಲ್ಪ ದೂರ ಹೋದ ನಂತರ ಇನ್ಸ್ಪೆಕ್ಟರ್ ಅವಳನ್ನು ಮತ್ತೆ ಹಿಡಿದನು. ಅವನು ಮಾಯರಳ ಕೈಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಮತ್ತೊಂದು ಕಪಾಳ ಮೋಕ್ಷ ಮಾಡಿದನು. ಓಡಿ ಹೋಗಲು ಪ್ರಯತ್ನಿಸಬೇಡ, ಎಷ್ಟು ಬೇಕಾದರೂ ಓಡು. ಈಗ ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್ ಈ ಮಾತು ಮುಗಿಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಎದುರುಗಡೆ ಒಂದು ಕಾರಿನ ಪ್ರಕಾಶಮಾನವಾದ ಬೆಳಕು ಕಾಣಿಸಿತು. ಕಾರಿನ ಶಬ್ದ ಕೇಳಿ ಮಾಯನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಆಗ ಆಕೆ ಭರವಸೆಯಿಂದ ಕೂಗಿ ಹೇಳಿದಳು, ಈಗ ನೀವೆಲ್ಲರೂ ಹೀಗೆ ಪಾರಾಗುತ್ತೀರೆಂದು ನೋಡೋಣ. ನನ್ನ ಅಪ್ಪ ಬಂದಿದ್ದಾರೆ. ಈಗ ನಿಮ್ಮೆಲ್ಲರಿಗೂ ಉಳಿಗಾಲವಿಲ್ಲ. ಕಾರು ಜೋರಾಗಿ ಬ್ರೇಕ್ ಹಾಕಿ ಅವರ ಮುಂದೆ ನಿಂತಿತು. ಬಾಗಿಲು ತೆರೆದು ಜಿಲ್ಲೆಯ ಅತ್ಯುನ್ನತ ಅಧಿಕಾರಿಯಾದ ಡಿಎಂ ಆಶೀಶ್ ಚೌಧರಿ ಇಳಿದರು. ಅವರ ಮುಖ ಕೋಪದಿಂದ ಕೆಂಪಾಗಿತ್ತು. ಇಳಿದ ತಕ್ಷಣ ಅವರು ಇನ್ಸ್ಪೆಕ್ಟರ್ ನನ್ನು ದಿಟ್ಟಿಸಿ ನೋಡುತ್ತಾ ಜೋರಾಗಿ ಕೂಗಿದರು, ಇನ್ಸ್ಪೆಕ್ಟರ್, ನನ್ನ ಮಗಳನ್ನು ತಕ್ಷಣ ಬಿಡು. ಇನ್ಸ್ಪೆಕ್ಟರ್ ಮೊದಲ ಬಾರಿಗೆ ಡಿಎಂ ಅವರನ್ನು ಮುಖಾಮುಖಿಯಾಗಿ ನೋಡುತ್ತಿದ್ದನು. ಇದು ನಿಜವಾಗಿಯೂ ಡಿಎಂ ಎಂದು ಅವನಿಗೆ ನಂಬಲಾಗಲಿಲ್ಲ. ಆದರೆ ಅವನ ಜೊತೆಗಿದ್ದ ಕಾನ್ಸ್ಟೇಬಲ್ ಗಳ ಮುಖದ ಬಣ್ಣ ಆರಿ ಹೋಗಿತ್ತು. ಆಗ ಅವರಲ್ಲೊಬ್ಬ ಕಾನ್ಸ್ಟೇಬಲ್ ತಕ್ಷಣ ಇನ್ಸ್ಪೆಕ್ಟರ್ ನ ಕಿವಿಯಲ್ಲಿ ಪಿಸುಗುಟ್ಟಿದನು, ಸರ್, ಇವರು ನಿಜವಾಗಿಯೂ ಡಿಎಂ ಸಾಹೇಬ್ರು. ಬೇಗ ಹುಡುಗಿಯನ್ನು ಬಿಟ್ಟು ಬಿಡಿ, ಇಲ್ಲದಿದ್ದರೆ ನಮ್ಮೆಲ್ಲರಿಗೂ ಉಳಿಗಾಲವಿಲ್ಲ. ಈ ಮಾತನ್ನು ಕೇಳಿದ ಇನ್ಸ್ಪೆಕ್ಟರ್ ತಬ್ಬಿಬ್ಬಾದನು. ಆದರೂ ಕುಡಿದ ಮತ್ತಿನಲ್ಲಿ, ಯಾರೋ ನೀನು? ನಿನ್ನನ್ನೇ ಒಳಗೆ ಹಾಕುತ್ತೇನೆ. ಈ ಹುಡುಗಿ ಎಲ್ಲಿಗೂ ಬರುವುದಿಲ್ಲ. ಇವಳು ಇಲ್ಲೇ ನನ್ನ ಜೊತೆ ಇರುತ್ತಾಳೆ. ಈಗ ಡಿಎಂ ಕೋಪ ಸುತ್ತ
ತುದಿಯಲ್ಲಿತ್ತು. ಅವರು ಕೆಂಡ ಮಂಡಲರಾಗಿ ನಿನ್ನನ್ನು ನೀನು ಇನ್ಸ್ಪೆಕ್ಟರ್ ಅಂತೀಯೋ ಅಥವಾ ರಾಕ್ಷಸ ಅಂತೀಯೋ, ನೀನು ನಡು ರಸ್ತೆಯಲ್ಲಿ ಹುಡುಗಿಯರನ್ನು ಚುಡಾಯಿಸುತ್ತಿದ್ದೀಯಾ, ಅದರಲ್ಲೂ ನನ್ನ ಮಗಳ ಮೇಲೆಯೇ ಕೈ ಹಾಕಿದ್ದೀಯಾ. ಇನ್ನು ನಿನ್ನ ಯೂನಿಫಾರ್ಮ್ ಉಳಿಯುವುದಿಲ್ಲ, ಜೊತೆಗೆ ನೀನು ಸಹ ಉಳಿಯುವುದಿಲ್ಲ. ನಾಳೆಯೇ ನಿನ್ನ ಜಾಗ ಜೈಲಿನಲ್ಲಿರುತ್ತದೆ ಮತ್ತು ಅಲ್ಲಿ ನೀನು ಜೀವನ ಪರ್ಯಂತ ಕೊಳೆಯುತ್ತೀಯಾ. ಇಷ್ಟನ್ನು ಕೇಳುತ್ತಿದ್ದಂತೆಯೇ ಇನ್ಸ್ಪೆಕ್ಟರ್ ನ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ಅವನು ಎದರಿ ನಡುಗುತ್ತಾ ಮಾಯರಳ ಕೈಯನ್ನು ಬಿಟ್ಟು ಡಿಎಂ ಅವರ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳಲಾರಂಭಿಸಿದನು. ಸರ್, ನನ್ನನ್ನು ಕ್ಷಮಿಸಿಬಿಡಿ. ಇವಳು ನಿಮ್ಮ ಮಗಳು ಎಂದು ನನಗೆ ತಿಳಿದಿರಲಿಲ್ಲ. ನಾನು ಇವಳನ್ನು ಯಾವುದೋ ಸಾಮಾನ್ಯ ಹಳ್ಳಿಯ ಹುಡುಗಿ ಎಂದು ಭಾವಿಸಿದ್ದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್, ನಾನು ಕೇವಲ ತಮಾಷೆ ಮಾಡುತ್ತಿದ್ದೆ. ಆಗ ಮಧ್ಯದಲ್ಲಿ ಮಾಯರ ಅಳುತ್ತಾ ಕೋಪದಿಂದ ಹೇಳಿದಳು, ಇಲ್ಲ ಅಪ್ಪ, ಇವನು ಸುಳ್ಳು ಹೇಳುತ್ತಿದ್ದಾನೆ. ಈ ಇನ್ಸ್ಪೆಕ್ಟರ್ ಬಹಳ ನೀಚ ಮನುಷ್ಯ. ಇವನು ನನ್ನನ್ನು ಬಲವಂತ ಮಾಡಲು ಪ್ರಯತ್ನಿಸಿದನು. ಇವನನ್ನು ಬಿಡಬೇಡಿ ಎಂದು ಜೋರಾಗಿ ಅಳುತ್ತಾ ಹೇಳಿದಳು. ಆಗ ಡಿಎಂ ಇನ್ಸ್ಪೆಕ್ಟರ್ ನತ್ತ ದಿಟ್ಟಿಸಿ ನೋಡುತ್ತಾ, ನಿನ್ನ ಯೂನಿಫಾರ್ಮ್ ಅನ್ನು ನೋಡಿ ನನಗೆ ನಾಚಿಕೆಯಾಗುತ್ತಿದೆ. ನೀನು ಕಾನೂನಿನ ರಕ್ಷಕನಲ್ಲ, ಬದಲಾಗಿ ಕಾನೂನಿನ ಭಕ್ಷಕ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಪತ್ರಿಕಾಗೋಷ್ಠಿ ಇರುತ್ತದೆ. ಅಲ್ಲಿ ಇಡೀ ಜಿಲ್ಲೆಯ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಇರುತ್ತಾರೆ. ಅಲ್ಲೇ ನಿನ್ನ ನಿಜವಾದ ಯೋಗ್ಯತೆಯನ್ನು ಎಲ್ಲರ ಮುಂದೆ ತರುತ್ತೇನೆ. ನೆನಪಿಟ್ಟುಕೋ, ನಿನಗೆ ಈಗ ಪಾರಾಗಲು ಯಾವುದೇ ದಾರಿ ಇಲ್ಲ. ಇಷ್ಟು ಹೇಳಿ ಡಿಎಂ ಆಶೀಶ್ ಚೌಧರಿ ಮಾಯರಳ ಕೈ ಹಿಡಿದು ಕಾರಿನಲ್ಲಿ ಕುಳಿತುಕೊಂಡರು. ಹಿಂದೆ ನಿಂತಿದ್ದ ಇನ್ಸ್ಪೆಕ್ಟರ್ ಮತ್ತು ಅವನ ಕಾನ್ಸ್ಟೇಬಲ್ ಗಳಿಗೆ ಎದೆ ಒಡೆದು ಹೋದಂತಾಯಿತು. ಎಲ್ಲರ ಸ್ಥಿತಿ ಚಿಂತಾಜನಕವಾಗಿತ್ತು. ತಮ್ಮ ವೃತ್ತಿ ಜೀವನ ಈಗ ಮುಗಿದೇ ಹೋಯಿತು ಎಂದು ಅವರಿಗೆ ಸ್ಪಷ್ಟವಾಗಿ ಅನಿಸುತ್ತಿತ್ತು. ಬೆಳಿಗ್ಗೆಯಾಗುತ್ತಿದ್ದಂತೆ ಜಿಲ್ಲೆಯ ಅತಿ ದೊಡ್ಡ ಪತ್ರಿಕಾಗೋಷ್ಠಿ ಸಭಾಂಗಣದಲ್ಲಿ ಸಭೆ ಕರೆಯಲಾಯಿತು. ಒಳಗೆ ಮಾಧ್ಯಮ ವರದಿಗಾರರು, ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಮಧ್ಯದಲ್ಲಿ ಡಿಎಂ ಆಶೀಶ್ ಚೌಧರಿ ಕುಳಿತಿದ್ದರು. ಅವರ ಬಲಭಾಗದಲ್ಲಿ ಅವರ ಮಗಳು ಮಾಯರ ಮತ್ತು ಎಡಭಾಗದಲ್ಲಿ ಜಿಲ್ಲೆಯ ಚಾಣಕ್ಯ ಐಪಿಎಸ್ ಅಧಿಕಾರಿ ನಂದಿನಿ ಸಿಂಗ್ ಕುಳಿತಿದ್ದರು. ವಾತಾವರಣ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಡಿಎಂ ಏನು ಹೇಳುತ್ತಾರೆಂದು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. ಡಿಎಂ ಮೈಕ್ ಎತ್ತಿಕೊಂಡು ಗಂಭೀರ ಧ್ವನಿಯಲ್ಲಿ, ಇಂದು ನಾನು ಕೇವಲ ಡಿಎಂ ಆಗಿ ಅಲ್ಲ, ಬದಲಾಗಿ ಒಬ್ಬ ತಂದೆಯಾಗಿ ಮತ್ತು ಸಾಕ್ಷಿಯಾಗಿ ಇಲ್ಲಿ ಕುಳಿತಿದ್ದೇನೆ. ನಿನ್ನೆ ರಾತ್ರಿ ನನ್ನ ಮಗಳು ಮಾಯರಳ ಜೊತೆ ನಡೆದದ್ದು ಕೇವಲ ನನ್ನ ಮಗಳಿಗೆ ಆದ ಅನ್ಯಾಯವಲ್ಲ, ಬದಲಿಗೆ ಇಡೀ ಸಮಾಜಕ್ಕೆ ಒಂದು ನಾಚಿಕೆಗೇಡಿನ ಘಟನೆ. ಪೊಲೀಸರ ಕೆಲಸ ಜನರನ್ನು ರಕ್ಷಣೆ ಮಾಡುವುದು, ಆದರೆ ಅವರೇ ಅಪರಾಧ ಮಾಡಲು ಪ್ರಾರಂಭಿಸಿದರೆ ಅದು ಇಡೀ ಇಲಾಖೆಗೆ ಕಳಂಕ. ಅದಕ್ಕಾಗಿಯೇ ನಾನು ಇಂದು ಸಾಕ್ಷಿಗಳೊಂದಿಗೆ ಈ ಪ್ರಕರಣವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಆ ರೀತಿ ಹೇಳಿ ಅವರು ಸಾಕ್ಷಿಗಳನ್ನು ಹಾಜರುಪಡಿಸಿದರು. ಮಾಯರಳ ಮುಖ ಮತ್ತು ಕೈ ಮೇಲಿನ ಗಾಯಗಳನ್ನು ದಾಖಲಿಸಿದ್ದ ವೈದ್ಯಕೀಯ ವರದಿ ಮತ್ತು ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಗಳು ಮಾಯರಳನ್ನು ಹಿಡಿದು ತಳ್ಳುತ್ತಿರುವ ದೃಶ್ಯ ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಮೊಬೈಲ್ ವಿಡಿಯೋ. ಇದಾದ ನಂತರ ಡಿಎಂ ಮಾತನಾಡುತ್ತಾ, ನಾನೇ ಸ್ವತಃ ಸಾಕ್ಷಿ. ನಾನು ಸ್ಥಳಕ್ಕೆ ಹೋಗಿ ನನ್ನ ಮಗಳನ್ನು ಬಿಡಿಸಿದ್ದೇನೆ ಮತ್ತು ಇನ್ಸ್ಪೆಕ್ಟರ್ ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇನೆ. ಈ ಅಪರಾಧ ಸ್ಪಷ್ಟವಾಗಿ ಸಾಬೀತಾಗಿದೆ. ಇಷ್ಟು ಹೇಳಿ ಡಿಎಂ ಮಾಯರಳ ಕಡೆ ನೋಡಿ, ಈಗ ಮಾಯರ ತಾನೇ ತನ್ನ ಮಾತನ್ನು ನಿಮ್ಮೆಲ್ಲರಿಗೂ ಹೇಳುತ್ತಾಳೆ ಎಂದರು. ಆಗ ಮಾಯರ ಮೈಕ್ ಹಿಡಿದುಕೊಂಡು ಸ್ವಲ್ಪ ಭಯ ಬೀಳುತ್ತಲೇ, ನಾನು ನಿನ್ನೆ ರಾತ್ರಿ ಮನೆಗೆ ಹೋಗುತ್ತಿದ್ದೆ. ಆಗ ಇನ್ಸ್ಪೆಕ್ಟರ್ ಮತ್ತು ಅವನ ಕಾನ್ಸ್ಟೇಬಲ್ ಗಳು ನನ್ನನ್ನು ದಾರಿಯಲ್ಲಿ ಅಡ್ಡಗಟ್ಟಿದರು. ಮೊದಲು ಅವರು ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದರು. ನಂತರ ನನ್ನನ್ನು ಬಲವಂತವಾಗಿ ಹಿಡಿಯಲು ಪ್ರಾರಂಭಿಸಿದರು. ನಾನು ಪದೇ ಪದೇ ಹೇಳಿದೆ, ನಾನು ಮನೆಗೆ ಹೋಗಬೇಕು, ನನ್ನ ತಾಯಿ ಅಸ್ವಸ್ಥರಾಗಿದ್ದಾರೆ, ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ, ನಾನು ಮನೆಗೆ ಹೋಗಬೇಕು ಎಂದು ಪದೇ ಪದೇ ಹೇಳಿದೆ. ಆದರೆ ಅವರು ಕೇಳಿಸಿಕೊಳ್ಳಲಿಲ್ಲ. ನನಗೆ ಕಪಾಳ ಮೋಕ್ಷ ಮಾಡಿದರು, ಎಳೆದರು ಮತ್ತು ನಾನು ಅವರ ಮಾತು ಕೇಳದಿದ್ದರೆ ನನ್ನನ್ನು ಜೀವಂತವಾಗಿ ಮನೆಗೆ ವಾಪಸ್ ಹೋಗಲು ಬಿಡುವುದಿಲ್ಲವೆಂದು ಬೆದರಿಕೆಯನ್ನು ಹಾಕಿದರು. ನಾನು ತುಂಬಾ ಹೆದರಿದ್ದೆ. ನಾನು ಡಿಎಂ ಮಗಳು ಎಂದು ಹೇಳಿದಾಗಲೂ ಅವರು ಗೇಲಿ ಮಾಡುತ್ತಿದ್ದರು. ಅಪ್ಪ ಸರಿಯಾದ ಸಮಯಕ್ಕೆ ಬರದಿದ್ದರೆ ಇಂದು ನಾನು ನಿಮ್ಮ ಮುಂದೆ ಎಣವಾಗಿರುತ್ತಿದ್ದೆ. ಇಂಥ ಪೊಲೀಸರನ್ನು ಕ್ಷಮಿಸಬಾರದು. ನನ್ನ ಜಾಗದಲ್ಲಿ ಬೇರೆ ಯಾವುದಾದ್ರೂ ಹುಡುಗಿ ಇದ್ದರೆ ಏನು ಗತಿ? ಅಕಸ್ಮಾತ್ ಆಗಿ ಆ ರೀತಿ ಆಗಿದ್ದರೆ ಅವಳ ಧ್ವನಿ ಬಹುಶಃ ಎಂದಿಗೂ ಹೊರಬರುತ್ತಿರಲಿಲ್ಲ. ಇಂದು ಎಲ್ಲ ಹುಡುಗಿಯರಿಗೂ ನ್ಯಾಯ ಸಿಗಬೇಕೆಂದು ನಾನು ಬಯಸುತ್ತೇನೆ. ಮಾಯಳ ಮಾತುಗಳನ್ನು ಕೇಳಿ ಸಭಾಂಗಣದಲ್ಲಿದ್ದ ಪತ್ರಕರ್ತರು, ಜನರು ಭಾವುಕರಾದರು. ಮಾಧ್ಯಮ ಕ್ಯಾಮರಾಗಳು ನಿರಂತರವಾಗಿ ರೆಕಾರ್ಡ್ ಮಾಡುತ್ತಿದ್ದವು. ನಂತರ ಐಪಿಎಸ್ ನಂದಿನಿ ಸಿಂಗ್ ಎದ್ದು ನಿಂತು ಮಾತನಾಡುತ್ತಾ, ನಾನು ಈ ಪ್ರಕರಣದ ತನಿಖಾಧಿಕಾರಿ.
ನಾನು ಈ ಸಾಕ್ಷಿಗಳನ್ನು ವಿಚಾರಿಸಿದ್ದೇನೆ, ವೈದ್ಯಕೀಯ ರಿಪೋರ್ಟ್ ಗಳನ್ನು ನೋಡಿದ್ದೇನೆ ಮತ್ತು ವಿಡಿಯೋ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದೇನೆ. ಇನ್ಸ್ಪೆಕ್ಟರ್ ಮತ್ತು ಅವನ ಕಾನ್ಸ್ಟೇಬಲ್ ಗಳು ಕರ್ತವ್ಯ ಲೋಪ ಎಸಗಿದ್ದಾರೆ ಮತ್ತು ಕಾನೂನನ್ನು ಉಲ್ಲಂಘಿಸಿದ್ದಾರೆ ಎಂಬುದು ಎಲ್ಲದರಿಂದಲೂ ಸ್ಪಷ್ಟವಾಗಿದೆ. ಇಂಥವರು ಯೂನಿಫಾರ್ಮ್ ಧರಿಸಲು ಯೋಗ್ಯರಲ್ಲ. ಇಲಾಖೆಯ ಪರವಾಗಿ ಇನ್ಸ್ಪೆಕ್ಟರ್ ಮತ್ತು ಅವನ ಸಹಚರರನ್ನು ತಕ್ಷಣದಿಂದಲೇ ಅಮಾನತುಗೊಳಿಸಲಾಗಿದೆ ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಎಂದು ನಾನು ಘೋಷಣೆ ಮಾಡುತ್ತೇನೆ. ಎಫ್ಐಆರ್ ದಾಖಲಾಗಿದೆ. ಇಂದು ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗುವುದು. ಇಷ್ಟು ಕೇಳುತ್ತಿದ್ದಂತೆಯೇ ಪತ್ರಿಕಾಗೋಷ್ಠಿಯ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ಅಲ್ಲಿದ್ದ ಪತ್ರಕರ್ತರು ಅವರಿಗೆ ಶಿಕ್ಷೆಯಾಗುವುದು ಎಂದು ಕೇಳಿದಾಗ ಆಗ ಡಿಎಂ ಖಂಡಿತ ಅವರಿಗೆ ಶಿಕ್ಷೆಯಾಗುತ್ತದೆ. ಈ ಪ್ರಕರಣ ಕೇವಲ ಇಲಾಖೆಯ ವಿಚಾರಣೆಗೆ ಸೀಮಿತವಾಗಿರುವುದಿಲ್ಲ, ಬದಲಿಗೆ ನ್ಯಾಯಾಲಯದಲ್ಲಿ ನಡೆಯುತ್ತದೆ. ಅಪರಾಧ ಸಾಬೀತಾದರೆ ಅದಕ್ಕೆ ತಕ್ಕ ಶಿಕ್ಷೆ ನೀಡಲಾಗುವುದು. ನಾನು ಸಾಕ್ಷಿಯಾಗಿ ಕೋರ್ಟ್ ನಲ್ಲೂ ಸಹ ನಿಲ್ಲುತ್ತೇನೆ. ಆಗ ನಂದಿನಿ ಸಿಂಗ್ ಕೂಡ ಅವರ ಮಾತುಗಳಿಗೆ ತಮ್ಮ ಮಾತುಗಳನ್ನು ಸೇರಿಸಿದರು. ಇದು ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ. ಎಷ್ಟೇ ದೊಡ್ಡವರಾಗಿದ್ದರೂ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆಯೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಪತ್ರಿಕಾಗೋಷ್ಠಿ ಮುಗಿಯುತ್ತಿದ್ದಂತೆಯೇ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಮತ್ತು ಆ ಕಾನ್ಸ್ಟೇಬಲ್ ಗಳಿಗೆ ಕೈಕೋಳ ಹಾಕಿ ಸಭಾಂಗಣದಿಂದ ಹೊರಗೆ ಕರೆದೊಯ್ದರು. ಮಾಧ್ಯಮ ಕ್ಯಾಮೆರಾಗಳು ಅವರ ಭಾವಚಿತ್ರಗಳನ್ನು ಸೆರೆ ಹಿಡಿಯುತ್ತಿದ್ದವು. ಆ ನಂತರ ಇಡೀ ಜಿಲ್ಲೆಯಲ್ಲಿ ಈ ಸುದ್ದಿ ಭಾರಿ ವೈರಲ್ ಆಯಿತು. ಫ್ರೆಂಡ್ಸ್, ಈ ಅದ್ಭುತವಾದ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.